ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೂಮ್ ಡೀಪ್ ಕ್ಲೀನಿಂಗ್ ಹಾಗೆ ವಾರ್ಡ್ರೋಬ್ ಆರ್ಗನೈಸೇಷನ್ನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮೊದಲನೇದಾಗಿ ಒಂದು ಬೆಸ್ಟ್ ಔಟ್ಫಿಟ್ ಅಂತಂದರೆ ಅದು ನೈಟಿನೇ. ಯಾವುದೇ ರೀತಿ ಮನೇನ ಡೀಪ್ ಕ್ಲೀನಿಂಗ್ ಅಥವಾ ಡೀಪಾಗಿ ನಾವು ವಾರ್ಡ್ರೋಬ್ನ ಆರ್ಗನೈಸ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೇಯ್ನಾಗಿ ಕಂಫರ್ಟ್ ಆಗಿರೋ ವೇರ್ ಮಾಡಬೇಕಾಗತ್ತೆ. ಮನೆ ಕೆಲಸ ಆಗ ನಮಗೆ ತುಂಬಾ ಈಸಿ ಆಗುತ್ತೆ. ಈಗ ನಾನು ಅದಕ್ಕೋಸ್ಕರ ನೈಟಿನ ವೇರ್ ಮಾಡ್ಕೊಂಡೇ ಇದ್ದೀನಿ. ಈಗ ಮೊದಲಿಗೆ ಕನ್ನಡಿ ಎಲ್ಲನೂ ನೀಟಾಗಿ ಮಕ್ಕಳ ಫಿಂಗರ್ ಪ್ರಿಂಟ್ಸ್ ಇದ್ದಿದ್ದರಿಂದಾಗಿ ಅದನ್ನು ನೀಟಾಗಿ ಒರೆಸ್ಕೊಂಡೆ. ಅದಾದ ನಂತರ ಕಿಟಕಿಗಳನ್ನೂ ಕೂಡ ಈ ರೀತಿ ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ತುಂಬ ನಡೀತಿರೋದ್ರಿಂದ ಧೂಳು ತುಂಬಾ ಕೂತಿತ್ತು. ಹಾಗಾಗಿ ಅದನ್ನು ಕೂಡ ನೀಟಾಗಿ ಈ ರೀತಿ ಒರೆಸ್ಕೊತಾ ಇದ್ದೀನಿ. ಕನ್ನಡಿಯನ್ನು ಒರೆಸ್ಬೇಕಾದ್ರೆ ನೀವು ಒಂದು ಸತಿ ಬಿಸಿನೀರಲ್ಲಿ ಒರೆಸ್ಕೊಂಡು ಆನಂತರ ತಣ್ಣೀರು ಬಟ್ಟೆಯಲ್ಲಿ ಒಂದು ಸತಿ ಒರೆಸ್ಬಿಟ್ಟು ಆದಮೇಲೆ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನೀಟಾಗಿ ಕನ್ನಡಿ ಸ್ವಚ್ಛ ಆಗುತ್ತೆ. ಈಗ ಅದಾದ ನಂತರ ರೂಮಲ್ಲಿರೋ ದಿಂಬುಗಳನ್ನು ಮತ್ತು ಬೆಡ್ಶೀಟ್ಗಳನ್ನು ಎಲ್ಲನೂ ಮಡಚಿ ಒಂದು ಕಡೆಗೆ ಇಟ್ಕೋತಾ ಇದ್ದೀನಿ. ಈಗ ರೂಮನ್ನು ಮೊದಲಿಗೆ ಬೆಡ್ಗಳನ್ನೆಲ್ಲನೂ ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಡೀಪಾಗಿ ಕ್ಲೀನ್ ಮಾಡ್ಬೋದು. ಮತ್ತು ಬಟ್ಟೆಯಲ್ಲಿ ಏನು ಧೂಳಿರುತ್ತೆ ಅದು ನಿಮಗೆ ಬೆಡ್ ಮೇಲಾಗಲಿ ಬೆಡ್ ಸ್ಪ್ರೆಡ್ ಮೇಲಾಗಲಿ ಕೂರಲ್ಲ ಅಂತ ಅಂದ್ಬಿಟ್ಟು ಎಲ್ಲವನ್ನು ತೆಗೆದು ಈ ರೀತಿ ಹೊರಗಡೆ ಒಂದು ಹಾಲ್ನಲ್ಲಿ ಇಟ್ಕೋತಾ ಇದ್ದೀನಿ. ಈ ರೀತಿ ಬೆಡ್ ಸ್ಪ್ರೆಡ್ನೆಲ್ಲನೂ ಚೆನ್ನಾಗಿ ಮಡಚ್ಕೊಂಡು ಇಟ್ಕೋತಾ ಇದ್ದೀನಿ. ಅದಾದ ನಂತರ ಎಲ್ಲನೂ ಮತ್ತೆ ಜೋಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಬೆಡ್ನ ಹೊರಗಡೆ ತಗೊಂಡೋಗಿ ಸೈಡಲ್ಲಿ ಹಾಕಿ ಈಗ ರೂಮನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಡ್ಡನ್ನು ತಗೊಂಡೋಗಿ ಈಗ ಹಾಲ್ಗೆ ಹಾಕ್ತಾಯಿದ್ದೀನಿ. ಈ ರೀತಿ ಇದಾದ ನಂತರ ಹಾಲಲ್ಲಿ ಮಕ್ಕಳು ಆಟ ಆಡುತ್ತಿರೋದ್ರಿಂದಾಗಿ ಆಗಾಗ ಬೆಡ್ಡನ್ನು ಬೀಳಿಸ್ಬೋದು ಅಂತ ಅಂದ್ಬಿಟ್ಟು ಈಗ ದಿವಾನ್ ಕಟ್ಟನ್ನು ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿದರೆ ಕ್ಲೀನ್ ಮಾಡೋವರೆಗೂ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ದಿವಾನ್ ಕಟ್ಟನ್ನು ಕ್ಲೀನ್ ಮಾಡಿಕೊಂಡು ಈಗ ಬೆಡ್ಡನ್ನು ಅಲ್ಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೈಡಲ್ಲಿ ದಿಂಬುಗಳನ್ನೆಲ್ಲ ಮತ್ತು ಬೆಡ್ಶೀಟ್ಗಳನ್ನೆಲ್ಲ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ಸೋಫಾ ಚೇರ್ ಮೇಲೆ. ಈ ಬೆಡ್ ತುಂಬಾ ವೆಯ್ಟ್ ಇತ್ತು, ಆದರೂ ಕೂಡ ನಾನು ನನ್ನ ಕೈಲಾದಷ್ಟು ನಾನು ಎತ್ತಿ ಇದನ್ನು ಅದರ ಮೇಲೆ ಹಾಕಿ ಜೋಡಿಸ್ದೆ. ಹೆಲ್ತ್ ಕಾಂಪ್ಲಿಕೇಶನ್ ಇರೋರು ಯಾರು ಈ ಥರ ವೆಯ್ಟ್ನ ಎತ್ತಕ್ಕೆ ಹೋಗಬೇಡಿ. ಇದಾದ ನಂತರ ರೂಮಲ್ಲಿ ಹೋಗಿ ಬಟ್ಟೆಗಳನ್ನೆಲ್ಲ ಹಳೆ ಬಟ್ಟೆಗಳೇನಿತ್ತು ಅದನ್ನು ಮತ್ತೆ ಹೊಸದಾಗಿ ಜೋಡಿಸಿಟ್ಟಿದ್ದೆ. ಅದನ್ನು ಕೂಡ ಎಲ್ಲವನ್ನು ಕೂಡ ಮಿಕ್ಸ್ ಆಗಿತ್ತು. ಒಂದು ಬಟ್ಟೆ ತೆಗೆಯೋ ಹೋಗಿ ಎಲ್ಲನೂ ಕೆಳಗೆ ಬಿದ್ದೆಲ್ಲ ಮಿಕ್ಸ್ ಆಗಿತ್ತು. ಹಾಗಾಗಿ ಈಗ ಇವತ್ತು ಎಲ್ಲನೂ ಕ್ಲೀನ್ ಮಾಡಿ ಒಂದೇ ಸಲ ಮಡಚಿಟ್ಕೊಳ್ಳೋಣ, ಎಲ್ಲನೂ ಡೀಪಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಈಗ ಒಂದೊಂದಾಗಿ ಎಲ್ಲನೂ ತೆಗೆದು ಹಾಕ್ತಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ 90% ಎಲ್ಲ ಮಡಚಿರೋ ಬಟ್ಟೆನೇ ಇದೆ. ಇಲ್ಲಿ ಇನ್ನು 10% ಅಷ್ಟು ಸ್ವಲ್ಪ ಕಲಸಿರೋ ಬಟ್ಟೆಗಳಿದೆ. ಈಗ ಹಳೆ ಬಟ್ಟೆಗಳನ್ನ ಸ್ವಲ್ಪ ಒಂದು ಸೈಡಿಗೆ, ಹೊಸ ಬಟ್ಟೆಗಳನ್ನ ಒಂದು ಸೈಡಿಗೆ, ಮತ್ತು ಅದಕ್ಕೆ ಜೋಡಿಗಳ ಬಟ್ಟೆಗಳನ್ನ ಒಂದು ಸೈಡಿಗೆ, ಮತ್ತು ಸೀರೆಗಳು ಒಂದು ಸೈಡಿಗೆ ಅಥವಾ ಕ್ಯಾಶುವಲ್ ವೇರ್ ಒಂದು ಸೈಡಿಗೆ, ಜೀನ್ಸ್ ಮತ್ತು ಟಾಪ್ ಒಂದು ಸೈಡಿಗೆ, ಈ ರೀತಿ ಎಲ್ಲರನ್ನೂ ಕ್ಯಾಟಗರಿಯಾಗಿ ಸಪ್ರೇಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಈಗ ತೆಗೆದು ಹಾಕ್ತಾಯಿದ್ದೀನಿ. ಈಗ ಬಟ್ಟೆಗಳು ಜೋಡಿಸೋ ಕೆಲಸ ಇದೆಯಲ್ಲ ಇದಂತೂ ತುಂಬಾ ಲೇಟ್ ಆಗೋಯಿತು. ನಾನು ಕೂಡ ತುಂಬಾ ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು 12:30ಗೆ ಸ್ಟಾರ್ಟ್ ಮಾಡಿ ಈವ್ನಿಂಗ್ 7 o'clock ಆದ್ರೂ ಕಂಪ್ಲೀಟ್ ಆಗಿರಲಿಲ್ಲ. ತುಂಬಾ ಲೇಟ್ ಆಗೋಯಿತು. ಮಧ್ಯದಲ್ಲಿ ಬೇರೆ ಆಗಾಗ ಮಡಚಿಟ್ಟಿರೋ ಬಟ್ಟೆನ ಇನ್ನೊಂದು ಸಲ ನೀಟಾಗಿ ಜೋಡಿಸೋದು ಅದೆಲ್ಲ ಮಾಡೋದ್ರಿಂದಾಗಿ ಇನ್ನೂ 1 hour ಹೆಚ್ಚಾಗಿ ಆಗೋಯಿತು. ಈ ರೀತಿ ಈ ಕಡೆ ಕಬೋರ್ಡಲ್ಲಿ ಕೂಡ ಸ್ವಲ್ಪ ಮೆಸ್ಸಿ ಆಗಿತ್ತು. ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ, ಒಟ್ಟಾರೆ ಈ ರೂಮ್ನ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತಲೇ ಈಗ ಎಲ್ಲವನ್ನು ಬಟ್ಟೆನ ತೆಗೆದು ಹಾಕ್ತಾಯಿದ್ದೀನಿ. ಇದರಲ್ಲಿ ಈ ಕಬೋರ್ಡಲ್ಲಿ ತನ್ವಿಕಾ ಬಟ್ಟೆ ಕೂಡ ಸ್ವಲ್ಪ ಇತ್ತು, ಹೊಸ ಗೌನ್ಗಳೆಲ್ಲ ಇದ್ದು ಅದನ್ನು ಕೂಡ ಬೇರೆ ಕಡೆ ಇಡೋಣ ಅಂತ ಅಂದ್ಕೊಂಡೆ. ಈಗ ಬಟ್ಟೆಗಳು ನನ್ನದೇನಿತ್ತು ಕ್ಯಾಶುವಲ್ ವೇರ್ ಅದನ್ನೆಲ್ಲ ತೆಗೆದು ಹಾಕ್ತಾಯಿದ್ದೀನಿ. ನೀಟಾಗಿ ಒಂದು ಸೈಡಲ್ಲಿ ಮಡಚಿಟ್ಕೊಳ್ಳೋಣ, ಹಾಗೆ ಶೆಲ್ಫ್ಗಳನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿ ತೆಗೆದಾಕಿ ಗೌನ್ಗಳನ್ನೇ ಒಂದು ಸೈಡು, ಸ್ಯಾರಿ ಒಂದು ಸೈಡು, ಡ್ರೆಸ್ ಒಂದು ಸೈಡು, ಜೀನ್ಸ್ ಒಂದು ಸೈಡು, ಈ ರೀತಿ ಎಲ್ಲವನ್ನು ಒಂದೊಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಟ್ರೆಡಿಷ್ನಲ್ ವೇರ್ನ ಜಾಸ್ತಿ ವೇರ್ ಮಾಡೋದ್ರಿಂದಾಗಿ ಜೀನ್ಸ್ ಅದೆಲ್ಲ ವೇರ್ ಮಾಡೋದಿಲ್ಲ ಅಷ್ಟಾಗಿ. ಎಲ್ಲೋ ಅಪರೂಪ ಅಂದರೆ ಅಪರೂಪ, ಹೊರಗಡೆ ಅಂತೂ ಹಾಕ್ಕೊಂಡು ಹೋಗೋದಿಲ್ಲ. ಮನೆ ಒಳಗೆ ಟ್ರೈ ಮಾಡೋದು ಮತ್ತು ಸುಮ್ಮನಾಗೋದು ಅಷ್ಟರಲ್ಲೇ ಇದ್ದೀನಿ. ಹಾಗಾಗಿ ಅವೇನು ಯೂಸ್ ಮಾಡಲ್ಲ ಅಂದ್ಬಿಟ್ಟು ಅದನ್ನು ಸಪ್ರೇಟಾಗಿ ಒಂದು ಶೆಲ್ಫಲ್ಲಿ ಸುಮ್ಮನೆ ಶೋಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಪಾಪು
ಮೇಲೆ ಹೊಚ್ಚೋ ಬೆಡ್ಶೀಟ್ಗಳಿತ್ತು ಅದೆಲ್ಲ ತುಂಬಾ ಈಗೊಂದು 5-4 ಮಂತ್ಸ್ ಬ್ಯಾಕ್ ಯೂಸ್ ಆಗ್ತಾಯಿತ್ತು. ಈಗ ಯೂಸ್ ಆಗ್ತಾಯಿಲ್ಲ. ಈಗ ಪಾಪು ದೊಡ್ಡೋಳಾಗಿದ್ದಾಳೆ. ಹಾಗಾಗಿ ಆ ಬೆಡ್ಶೀಟ್ಗಳನ್ನು ಮತ್ತು ಪಾಪುಗೆ ಹೊಚ್ಚೋ ಆ ಶಾಲು ಥರದ್ದೇನಿತ್ತು ಅದನ್ನು ಕೂಡ ಮಡಚಿ ಮೇಲೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ಅದೆಲ್ಲನೂ ತೆಗೆದು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈಗ ಎಲ್ಲನೂ ತೆಗ್ದಾದ್ಮೇಲೆ ಅನ್ನಿಸ್ತು ನನಗೆ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗೆ ಮಿನಿಮಮ್ 1 ಡೇ ಆಗುತ್ತೆ ಅಥವಾ 2 ಡೇಸ್ ಆಗುತ್ತೆ ಅಂದ್ಕೊಂಡೆ. ಅಷ್ಟು ಮೆಸ್ಸಿ ಆಗೋಯಿತು ರೂಮು. ನೋಡಿದ್ರೇ ಇದಾಗುತ್ತಾ ಇವತ್ತಾಗುತ್ತಾ ಅಂತ ಅನ್ನಿಸ್ತಾ ಇತ್ತು. ಆದರೂ ಕೂಡ ನನಗೆ ಸರಿ ಆಗುತ್ತೆ, ನನ್ನ ಕೈಲಾಗುತ್ತೆ ಅಂತ ಅಂದ್ಕೊಂಡು ರೂಮ್ನ ಕ್ಲೀನ್ ಮಾಡಿದ್ದಾಯಿತು. ಈ ರೀತಿ ಬಾಕ್ಸ್ಗಳನ್ನ ಪಾಪು ಬಟ್ಟೆ, ಹೊಸ ಬಟ್ಟೆ ಏನಿತ್ತು ಅದನ್ನೆಲ್ಲ ಬಾಕ್ಸ್ಗಳನ್ನ ಈ ಕಡೆ ಇಟ್ಕೊಂಡೆ. ಈಗ ನನ್ನ ಮಗ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ದ. ಬಾಕ್ಸ್ ಕೊಡೋದಾಗಲಿ ಅಥವಾ ಬಟ್ಟೆಗಳನ್ನ ತೆಗೆದುಕೊಡೋದಾಗಲಿ ಎಲ್ಲ ಮಾಡ್ತಾಯಿದ್ದ. ಹಾಗೆ ಕ್ಯಾಮ್ರಾ ಕೂಡ ಅವನ್ನೇ ಕೂಡ ಇಟ್ಕೊಂಡಿದ್ದ ವಿಡಿಯೋ ಮಾಡೋಕ್ಕೆ. ಈ ರೀತಿ ಸ್ಯಾರಿಗಳನ್ನೆಲ್ಲ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಡಚಿ ಈ ರೀತಿ ಇಟ್ಕೊಂಡೆ. ಆ ಮಡಚಿರೋ ವಿಡಿಯೋ ಮತ್ತು ಅದನ್ನೆಲ್ಲ ಹಾಕಿರೋ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಅದನ್ನೆಲ್ಲ ಎಡಿಟ್ ಮಾಡಿದ್ದೀನಿ. ಈ ರೀತಿ ಸೀರೆಗಳನ್ನ, ಕ್ಯಾಶುವಲ್ ಸೀರೆಗಳು ಮತ್ತು ಪ್ಲೈನ್ ಸ್ಯಾರಿಗಳು, ಡಿಸೈನರ್ ಸ್ಯಾರಿಗಳು ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಟ್ರೆಡಿಷ್ನಲ್ ವೇರ್ ಏನಿರುತ್ತೆ ಅದು ಮತ್ತು ಮಾಡರ್ನ್ ವೇರ್ ಏನಿರುತ್ತೆ, ವೆಸ್ಟರ್ನ್ ವೇರ್ ಏನಿರುತ್ತೆ ಅದನ್ನು ಮಾತ್ರ ಯೂಸ್ ಮಾಡದೇ ಇರೋದು, ಎಲ್ಲಿಗಾದರೂ ವೆಕೇಷನ್ಗೆ ಹಾಕ್ಕೊಳ್ಳೋ ಅಂಥದ್ದನ್ನ ಈ ಕಡೆ ಸೈಡ್ ಇಟ್ಕೊತಾ ಇದ್ದೀನಿ. ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಈ ರೀತಿ ಒಂದೊಂದಾಗಿ ಮಡ್ಚ್ಕೊಬಿಟ್ಟು ಈ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಯೂಸ್ ಮಾಡದಿರೋ ಬಟ್ಟೆ ಏನಿತ್ತು, ಇದು ಆರೈಕೆ ಟೈಮಲ್ಲಿ ಬಳಸ್ತಿದ್ದಂಥ ನೈಟಿಗಳು, ಸ್ವೆಟರ್ಸ್ಗಳು ಮತ್ತು ಕರ್ಚೀಫ್ಗಳು ಮತ್ತು ಹೆಡ್ ಸ್ಕಾರ್ಫ್ಗಳು ಏನಿತ್ತು ಅದನ್ನೆಲ್ಲ ಸಪ್ರೇಟಾಗಿ, ಮತ್ತು ಇಡಿಸ್ತಿರೋ ಬಟ್ಟೆನೆಲ್ಲ ಸಪ್ರೇಟಾಗಿ ಬ್ಯಾಗಲ್ಲಿ ತುಂಬಿ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡೆ. ಮತ್ತು ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಬ್ಲೌಸ್ಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡೆ. ಯಾಕೆ ಅಂದರೆ ಸ್ಯಾರಿಗೆ ಬ್ಲೌಸ್ ಹುಡುಕ್ಬೇಕಾದ್ರೆ ಸ್ವಲ್ಪ ಸ್ಯಾರಿಗಳನ್ನೆಲ್ಲ ಮಡಚಿಟ್ಟಿರೋದೆಲ್ಲ ಅದು ಮೆಸ್ಸಿ ಆಗ್ತಾಯಿತ್ತು. ಹಾಗಾಗಿ ಸ್ಯಾರಿ ಸಪ್ರೇಟು ಮತ್ತು ಬ್ಲೌಸ್ಗಳನ್ನ ಸಪ್ರೇಟಾಗಿ ಇಟ್ಕೊಂಡ್ರೆ ಈ ರೀತಿ ಆಗಲ್ಲ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಇಟ್ಕೊಂಡೆ. ಈ ರೀತಿ ಕೆಳಗೇನೋ ಶೆಲ್ಫ್ನ ಕ್ಲೀನ್ ಮಾಡಿಕೊಂಡು ಇಲ್ಲಿ ಕೂಡ ಏನಾದರೂ ಯೂಸ್ ಆಗುವಂಥದ್ದು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಈ ರೀತಿ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಏನು ಕಬೋರ್ಡ್ದು ಕ್ಲೀನಿಂಗ್ ಇತ್ತು ಅದೆಲ್ಲ ಮುಗೀತು. ಈ ರೀತಿ ಬಟ್ಟೆಗಳನ್ನ ಮಡ್ಚ್ಕೊಳ್ಳೋದು ಮಾತ್ರ ಬಾಕಿ ಇತ್ತು. ಈ ರೀತಿ ಕೆಳಗಿನ ಶೆಲ್ಫಲ್ಲಿ ಕ್ಯಾಶುವಲ್ ವೇರ್, ಡೈಲಿ ವೇರ್ ಮತ್ತು ಲೆಗಿನ್ಸ್ ಮತ್ತು ಅದಕ್ಕೆ ಮ್ಯಾಚಿಂಗ್ ಆಗೋ ವೇಲ್ಗಳೇನಿತ್ತು ಅದು ಮತ್ತು ನೈಟೀಸ್ ಎಲ್ಲನೂ ಜೋಡಿಸ್ಕೊಂಡೆ ಒಂದೊಂದಾಗಿ. ಈಗ ಜಸ್ವಿ ಕೂಡ ನನಗೆ ಹೆಲ್ಪ್ ಮಾಡ್ದೆ. ನಾನು ಕೂಡ ಕ್ಯಾಮ್ರಾ ಇಟ್ಕೊಂಡು ಮತ್ತು ಸ್ವಲ್ಪ ಬಟ್ಟೆ ಕೂಡ ತೆಕ್ಕೊಟ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ದೆ ನನಗೆ. ಹಾಗಾಗಿ ಕೆಲಸ ಸ್ವಲ್ಪ ಬೇಗನೆ ಮುಗೀತು. ಯಾವತ್ತು ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕಾದ್ರೆ ಒಂದು ಶೆಲ್ಫ್ನ ತೆಗೆದು ಅದನ್ನು ಮಡಚಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಶೆಲ್ಫ್ ತೆಗೆದ್ಬಿಟ್ಟು ಮಡಚಿಡಿ. ಈ ರೀತಿ ಎಲ್ಲ ವಾರ್ಡ್ರೋಬಲ್ಲಿರೋ ಬಟ್ಟೆ ಎಲ್ಲ ಒಂದೇ ಸತಿ ತೆಗೆದು ಹಾಕ್ಕೊಂಡ್ರೆ ನಿಜವಾಗ್ಲೂ ಮಡ್ಚೋಕ್ಕೆ ಮನಸ್ಸಾಗಲ್ಲ ಮತ್ತು ಸುಸ್ತಾಗಿ ಹೋಗ್ತೀರ. ಹಾಗಾಗಿ ಒಂದು ಶೆಲ್ಫಲ್ಲಿರೋ ಬಟ್ಟೆನ ತೆಗೆದುಬಿಟ್ಟು ಮಡಚಿಟ್ಟ ನಂತರ ಇನ್ನೊಂದು ಶೆಲ್ಫಲ್ಲಿರೋ ಬಟ್ಟೆನ ತೆಗೆದು ಮಡಚಿಟ್ಕೋಬೋದು. ಇದರಿಂದಾಗಿ ನಿಮಗೆ ಮಡಚಿಡೋಕ್ಕೆ ಇಷ್ಟ ಇದ್ದಾಗ ಮಡಚಿಟ್ಕೋಬೋದು ಅಥವಾ ನೆಕ್ಸ್ಟ್ ಡೇ ಮಡಚಿಟ್ಕೋಬೋದು. ಈ ರೀತಿ ಒಂದೇ ಸಲ ತೆಗೆದು ಹಾಕ್ಬಿಟ್ರೆ ಕಂಪಲ್ಸರಿ ಮಡಚಿಡ್ಲೇಬೇಕಾಗತ್ತೆ. ಆಗ ಏನೂ ಮಾಡೋಕ್ಕೂ ಆಗಲ್ಲ. ಈ ರೀತಿ ಒಂದು ದಿನ ವೇಸ್ಟ್ ಆಗಿಬಿಡುತ್ತೆ ಮತ್ತು ಎನರ್ಜಿ ಕೂಡ ತುಂಬಾ ಡ್ರೈನ್ ಆಗುತ್ತೆ. ಆಲ್ಮೋಸ್ಟ್ 6 to 7 ಅವರ್ಸ್ ಹಿಡೀತು ನನಗೆ ರೂಮನ್ನೆಲ್ಲ ಡೀಪ್ ಕ್ಲೀನ್ ಮಾಡೋಕ್ಕೆ. ನೀವು ಕೂಡ ರೂಮನ್ನು ಡೀಪ್ ಕ್ಲೀನ್ ಮಾಡೋದಿದ್ರೆ ಯಾರಾದರೂ ಹೆಲ್ಪ್ನ ಖಂಡಿತವಾಗ್ಲೂ ತಗೊಳ್ಳಿ. ಎಲ್ಲ ಬಟ್ಟೆನೂ ಈ ರೀತಿ ಕ್ಲಾಸಿಫೈ ಮಾಡಿ ಎಲ್ಲನೂ ಸಪ್ರೇಟಾಗಿ ತೆಗೆದಿಡೋ ಕೆಲಸ ಆಲ್ಮೋಸ್ಟ್ ಮುಗೀತು. ಹೀಗೆ ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ಈ ರೀತಿ ತೆಗೆದಿಟ್ಕೊಂಡೆ. ತುಂಬಾ ನಾನು ಸುಸ್ತಾಗಿರೋ ಥರ ಕಾಣಿಸ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬಾ ನನಗೆ ಸ್ಟ್ರೈನ್ ಆಗಿತ್ತು. ಹಾಗಾಗಿ ಈಗ ಕಂಪ್ಲೀಟಾಗಿ ಬಟ್ಟೆನ ಮಡಚಿಡೋ ಕೆಲಸ ಸದ್ಯ ಮುಗೀತು.
ಈ ರೀತಿ ಕಾಣಿಸ್ತಿದೆ ನೋಡಿ. ಜೀನ್ಸು ಟಾಪು ಮತ್ತು ಲೈನ್ ಸ್ಯಾರಿ, ಡಿಸೈನರ್ ಸ್ಯಾರಿ ಮತ್ತು ರೇಷ್ಮೆ ಸೀರೆಗಳು, ಗೌನ್ಗಳು ಇಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಕೆಳಗಿಂದ ಮೇಲ್ವರೆಗೂ ಗೌನ್ನ ಜೋಡಿಸಿ ಇಟ್ಕೊಂಡಿದ್ದೀನಿ. ಡೈಲಿ ವೇರ್ ಮತ್ತು ಕ್ಯಾಶುವಲ್ ವೇರ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಜ್ಯುವೆಲರೀಸ್ ಏನಿದೆ ಅದನ್ನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸಪ್ರೇಟಾಗಿ ಸ್ಟೋನ್ದು, ಗೋಲ್ಡ್ದು ಮತ್ತು ಪ್ಲೈನ್ ಜ್ಯುವೆಲ್ರಿ ಏನಿದೆ ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈಗ ರೂಮ್ ಕ್ಲೀನಿಂಗ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈಗ ಮೊದಲಿಗೆ ಚಾಪೆ ಎಲ್ಲ ತೆಕ್ಕೊಂಡು ಹೊರಗಡೆ ಇಟ್ಕೊಂಡು ಈಗ ಏನಿತ್ತು ಅದೆಲ್ಲ ಕ್ಲೀನ್ ಮಾಡಿದ್ದೆ ಅದನ್ನೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಒಂದು ಸತಿ ಕಸ ಗುಡಿಸ್ಕೊಬಿಟ್ಟು ನೆಲನ ಒಂದು 3 to 4 ಟೈಮ್ಸ್ ಆದರೂ ಒರೆಸ್ಬೇಕು, ಅಷ್ಟು ಡಸ್ಟ್ ಆಗೋಗಿತ್ತು. ಈಗ ಮೇಲ್ ಕೂಡ ತುಂಬಾ ಡಸ್ಟ್ ಇತ್ತು. ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಪಕ್ಕದಲ್ಲೇ ನಡ್ತಿರೋದ್ರಿಂದಾಗಿ ಆಗಾಗ ಡಸ್ಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ಈ ರೀತಿ ಪೊರ್ಕೆಯಲ್ಲಿ ಒಂದು ಸತಿ ಧೂಳು ಕೂಡ ಹೊಡ್ಕೊತಾ ಇದ್ದೀನಿ. ಈ ರೀತಿ ಕಸ ಕೂಡ ಗೂಡಿಸ್ಕೊಂಡಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಕವರ್ಗಳು ಮತ್ತು ಜ್ಯುವೆಲರಿದು ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಜ್ಯುವೆಲರಿ ಕವರ್ಗಳೆಲ್ಲ ಇತ್ತು. ಹಾಗಾಗಿ ಮನೇನ ಇನ್ನೊಂದು ಸತಿ ಗೂಡಿಸ್ಕೊಂಡು ಒಂದು 3 to 4 ಟೈಮ್ಸ್ ಗೂಡಿಸ್ಕೊಂಡು 3 to 4 ಟೈಮ್ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಡಸ್ಟ್ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಗೂಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಈ ರೀತಿ ಕಾಣಿಸ್ತಿದೆ ಕ್ಲೀನ್ ಮಾಡಿದ ಮೇಲೆ. ಈಗ ನನ್ನ ಮಗಳು ಈ ರೀತಿ ಗೋಡೆಗೆಲ್ಲ ಚಿತ್ರಕಲೆ ಬಿಡಿಸಿದ್ಲು. ಪೆನ್ ಸಿಕ್ಕಿದ್ರೆ ಸಾಕು, ಅದರಲ್ಲಿ ಫಸ್ಟು ಮನೆಯೆಲ್ಲ ಗೀಚಿ ಆ ಪೆನ್ಸಿಲ್ ಖಾಲಿ ಆಗೋವರೆಗೂ ಯೂಸ್ ಮಾಡ್ತಾಳೆ. ಹಾಗಾಗಿ ಈಗ ನಾನು ಸ್ವಲ್ಪ ಡೆಟಾಲ್ ಜೆಲ್ ಇತ್ತಲ್ಲ ಅದನ್ನು, ಸ್ವಲ್ಪ ಸೋಪ್ ಇತ್ತಲ್ಲ ಅದನ್ನು ಎರಡನ್ನು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಈ ರೀತಿ ಸ್ಕ್ರಬ್ಬರ್ ತಗೊಂಡು ಸ್ಕ್ರಬ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಕ್ರಬ್ ಮಾಡಿದರೆ ನೀಟಾಗಿ ಹೋಗುತ್ತೆ. ಪೇಂಟಿಂಗ್ ನಾವು ಯಾವುದನ್ನು ಯೂಸ್ ಮಾಡಿದ್ದೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವುದೇ ರೀತಿ ಸ್ಕ್ರಬ್ಬಲ್ಲಿ ನೀವು ಉಜ್ಜಿದ್ರೆ ಆ ಪೇಂಟ್ ಏನಿರುತ್ತೆ ಅದು ಹೋಗಲ್ಲ, ಅದು ಕಲೆ ಏನಿರುತ್ತೆ ಅದು ಮಾತ್ರ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಿಮ್ಮ ಪೇಂಟ್ ಯಾವುದು ಅಂತ ತಿಳ್ಕೊಂಡು ನೀವು ಈ ರೀತಿ ಮಾಡಿ. ಈಗ ನೆಲ ಕೂಡ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ನೆಲ ಒರೆಸ್ಕೊತಾ ಇದ್ದೀನಿ. ಇನ್ನೂ ಕೂಡ ಎಷ್ಟೇ ಒರೆಸಿದ್ರು ಡಸ್ಟ್ ಹಾಗೆ ಸ್ವಲ್ಪ ಇದೆ. ಹಾಗಾಗಿ ಇನ್ನೊಂದು ಸತಿ ಒರೆಸ್ಕೊಳ್ಳೋಣ ಅಂತ ಫ್ಯಾನ್ ಹಾಕ್ಕೊಂಡು ಇನ್ನೊಂದು ಸತಿ ಸೆಕೆಂಡ್ ಟೈಮ್ ಒರೆಸ್ಕೊತಾ ಇದ್ದೀನಿ. ಸೆಕೆಂಡ್ ಟೈಮ್ ಒರೆಸಿದ ಮೇಲೆ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಆದರೂ ಕೂಡ ಇನ್ನೊಂದು ಸಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸತಿ 3 ಸಲ ಒರೆಸ್ಕೊಂಡೆ. 3 ಸಲ ಒರೆಸ್ಕೊಂಡಾದ ನಂತರ ನನಗೆ ಸ್ವಲ್ಪ ಕ್ಲೀನಾಗಿ ಅನ್ನಿಸ್ತು. ಅದಾದ ನಂತರ ರೂಮು ಆರೋಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಫ್ಯಾನ್ ಹಾಕ್ಬಿಟ್ಟು ಹಾಗೆ ಬಿಟ್ಟೆ. ಈ ರೀತಿ ಮನೆಯನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಆದಷ್ಟು ನೀವು ರೆಸ್ಟ್ ಮಾಡಿ ಮಾಡೋದ್ರಿಂದಾಗಿ ನಿಮಗೂ ಕೂಡ ಕೆಲಸ ಮಾಡೋದಕ್ಕೆ ಕಷ್ಟ ಅಂತ ಅನಿಸೋದಿಲ್ಲ. ಫೈನಲಿ ಈ ರೀತಿ ನೆಲನ ಇನ್ನೊಂದು ಸತಿ ಒರೆಸ್ಕೊಂಡಾದ ನಂತರ ಮನೆ ನೀಟಾಗಿ ಕಾಣ್ತು. ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಹೊರಗಡೆ ಹಾಲಲ್ಲಿ ಹಾಕಿದ್ದ ಚಾಪೆನ ತಂದು ಹಾಕಿದೆ. ಇದರ ಮೇಲೆ ಬೆಡ್ ಹಾಕೋಣ ಅಂತ ಅಂದ್ಬಿಟ್ಟು ಈಗ ಚಾಪೆನ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಮೈಸೂರು ವೆದರ್ ಈಗ ಶೀತ ಆಗಿರೋದ್ರಿಂದಾಗಿ ಈಗ ಈ ರೀತಿ ಗಟ್ಟಿಯಾಗಿರೋ ಮತ್ತು ದಟ್ಟವಾಗಿರೋ ಚಾಪೆನ ಹಾಕ್ಕೊಂಡು ಅದ್ರ ಮೇಲೆ ಬೆಡ್ ಹಾಕ್ಕೊಂಡ್ರೆ ಶೀತ ಆಗೋದಿಲ್ಲ, ಇಲ್ಲಾಂದರೆ ಶೀತ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಮೊದಲಿಗೆ ಚಾಪೆನ ಹಾಕ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ರೀತಿ ಹಾಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಬೆಡ್ ಕೂಡ ತಂದು ಹಾಕ್ಕೊಂಡೆ. ಅಂತೂ ಇಂತೂ ಕೆಲಸ ಎಲ್ಲ ಮುಗೀತು. ಈಗ ಫ್ರೆಶ್ ಅಪ್ ಆಗಿ ಮೊದಲಿಗೆ ಸ್ನಾನ ಮಾಡಿ ಫ್ರೆಶ್ ಆಗಿ ಬೆಡ್ ಸ್ಪ್ರೆಡ್ನ ಹಾಕೋತಾ ಇದ್ದೀನಿ. ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ಕೆಲಸ ಈವ್ನಿಂಗ್ 7 o'clock 7:30 ಆಗೋಗಿತ್ತು. ನಾನು ಇದನ್ನೆಲ್ಲ ಮುಗಿಸೋ ಅಷ್ಟರೊಳಗೆ ಕತ್ಲೆನೇ ಆಗೋಗಿತ್ತು. ಈಗ ನನ್ನ ಮಗಳು ಕೂಡ ತುಂಬ ಖುಷಿಯಿಂದ ಆಟಾಡ್ಕೋತಾ ಇದ್ಲು. ಬೆಡ್ ಸ್ಪ್ರೆಡ್ ಎಲ್ಲ ಈಗ ಹಾಕೊತಾ ಇದ್ದೀನಿ. ಈಗ ಬೆಡ್ ಸ್ಪ್ರೆಡ್ ಹಾಕಿದ ನಂತರ ರೂಮೆಲ್ಲ ನೀಟಾಗಿ ಸೆಟ್ ಮಾಡಿದ ನಂತರ ಹೇಗೆ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಈಗ ನೋಡಿ ಬೆಡ್ಶೀಟ್ ಎಲ್ಲನೂ ಈ ರೀತಿ ಮಡಚಿ ಇಟ್ಕೋತಾ ಇದ್ದೀನಿ. ದಿಂಬುಗಳನ್ನೆಲ್ಲ ಈ ರೀತಿ ಸೈಡಿಗೆ ಹಾಕೋತಾ ಇದ್ದೀನಿ. ಯಾಕೆಂದರೆ ಪಾಪು ಇರೋದ್ರಿಂದಾಗಿ ಆ ಕಡೆ ಈ ಕಡೆ ಸ್ವಲ್ಪ ಸೇಫ್ಟಿಗೆ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಕಡೆನೂ ದಿಂಬನ್ನು ಹಾಕ್ಕೊಂಡಿರ್ತೀನಿ. ನೋಡಿ ಈ ರೀತಿ ಕಾಣಿಸ್ತಿದೆ. ಫೈನಲ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ನೋಡಿ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ನೀಟಾಗಿ ಕ್ಲೀನಾಗಿ ಈಗ ಎಲ್ಲ ಸೆಟ್ ಆಯಿತು. ರೂಮ್ ಕೂಡ ಕ್ಲೀನ್ ಆಯಿತು. ಇದು ಚಾರ್ಜರ್ ಹಾಕೋ ಪ್ಲೇಸು. ಈ ರೀತಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಇದು ವೆಸ್ಟರ್ನ್ ವೇರ್ ಬಟ್ಟೆಗಳು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇದು ಟ್ರೆಡಿಷನಲ್ ವೇರ್ ಬಟ್ಟೆಗಳು ಮತ್ತು ಕ್ಯಾಶುವಲ್ ವೇರು. ಈಗ ಅಷ್ಟೊತ್ತಿಗೆ ಮಗಳು ಕೂಡ ಮಲ್ಕೊಂಡಿದ್ಲು. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಫೈನಲ್ ಲುಕ್ ಈ ರೀತಿ ಕಾಣಿಸ್ತಾ ಇದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.